ಗೈಸ್ ಪರವಾಗಿಲ್ಲ, ಇಲ್ಲಾದರೂ ಪ್ರೈಸ್ ಏನು ಸಿಗುತ್ತೆ ಅದನ್ನಾದರೂ ನೋಡ್ಬೋದಾಗಿರುತ್ತೆ ನೋಡಿ. ಅವ್ರು ಈಸ್ಕೊಂಡ್ಮೇಲೆ ಇಲ್ಲಿ ಬಂದು ಕೊಡೋದು ಅವ್ರಿಗೆ. ನೋಡಿ ಗಾಯ್ಸ್, ಇಲ್ಲಿ CM ಸಿದ್ದರಾಮಯ್ಯ ಅವರು ನೇಮಕಾತಿ ಆಗ್ತಾ ಇಲ್ಲ ಅಂತ ಇದ್ವಿ. 56,000 ನೇಮಕಾತಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದು ಕೂಡ ಬೇಗ ಆಗಲಿ. ನಾವು ಈ ಥರ ವೀಡಿಯೋ ಮಾಡೋರು ನೆಕ್ಸ್ಟ್ ಟೈಮ್ ನಾವು ಆ ಥರ ಪ್ರೈಸ್ ಇಸ್ಕೊಳ್ಳೋಣ ಗಾಯ್ಸ್. ಇವಾಗ CM ಸ್ಪೀಚ್ ನಡೆಯುತ್ತಾ. ಅವ್ರು ಬೆಳಿಗ್ಗೆಯಿಂದ ಹಂಗೆ ನಿಂತೇ ಇರ್ಬೇಕು ಗಾಯ್ಸ್, ಇನ್ನು ಮುಗಿಯೋವರೆಗೂ. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ? KP ಒಳಗಡೆ ಇದೆ ಇದು ಗಾಯ್ಸ್. ಪಾಪ 8 ಗಂಟೆಯಿಂದ ಈ ಪಾಟಿ ಬಿಸಿಲಲ್ಲಿ ನಿಂತಿರೋದ್ರಿಂದ ಸುಸ್ತಾಗಿ ಒಂದಿಬ್ಬರು ಬಿದ್ದೋಗ್ಬಿಟ್ಟಿದ್ದಾರೆ ಗಾಯ್ಸ್ ಪೊಲೀಸ್ ಪರೇಡಲ್ಲಿ. ಇನ್ನೇನೇ ತಪ್ಪಿಡ್ತಾರೆ ಅಷ್ಟೇ, ಇಷ್ಟು ಜಾಸ್ತಿ ಹೊತ್ತು ನಿಲ್ಸಿದ್ರೆ. ಗೈಸ್ ಇವ್ರು ಸರ್ ನೋಡಿರ್ಬೋದು, ಕ್ಲಾಸಸ್ ತಗೊಳ್ತಾರಲ್ಲ ನೋಡಿ. ಸೊ ಇಷ್ಟು ಜನ ಇದ್ದಾರೆ ಗೈಸ್ ಪರೇಡಲ್ಲಿ ಸ್ಟೂಡೆಂಟು. ಪಾಪ ಒಂದಿಬ್ಬರು ಬಿದ್ದೆ ಹೋದ್ರು ಹುಡುಗಿರು. ಸೊ ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಅಂದರೆ ಅದೇ ಎನರ್ಜಿ ಆಗಲ್ಲ, ತಿಂಡಿನೂ ಮಾಡಿರಲ್ಲ. 8 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದರೆ ಇವನ್ನ ಒಂದು 6:30-7 ಗಂಟೆಯಿಂದನೇ ರೆಡಿ ಮಾಡಿರ್ತಾರೆ. ಸೊ ಅಲ್ಲಿಂದ ಈಗ 9 ಗಂಟೆ ಆಗ್ತಾಯಿದೆ. ಈ ಸಮ್ಮರ್ ಬೇರೆ ಅಲ್ವಾ, ಜಾಸ್ತಿ ಸ್ವೆಟ್ ಆಗ್ತಾ ಇರುತ್ತೆ. ಈಟ್ ಬೇರೆ ಇದು ತಾರ್ ರೋಡ್ ಆಗಿರೋದ್ರಿಂದ ಅದಕ್ಕೆ ಜಾಸ್ತಿ ಟಯರ್ಡ್ ಆಗ್ಬಿಡ್ತಾ ಇದ್ದಾರೆ. ಈ ಥರ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಪ್ರೌಡಾಗಿ ಅವ್ರ ಬಗ್ಗೆ ಫೀಲ್ ಮಾಡೋದೇ ಸಖತ್ತಲ್ವ. ಇಲ್ಲೆಲ್ಲ ಇರೋರು ಫ್ಯಾಮಿಲಿಗಳು ಯಾರಿದ್ದಾರೆ, ಎಷ್ಟು ಜನರು ಇದ್ದಾರೆ, ಅವ್ರ ಫ್ಯಾಮಿಲಿಗಳೆಲ್ಲ ಬಂದಿರ್ತಾರೆ ಇಲ್ಲಿಗೆ ನೋಡೋದಕ್ಕೆ. ಸೊ ಗೌರವ ಹೆಂಗಿರುತ್ತೆ ಆ ಥರ ಸಬ್ ಇನ್ಸ್ಪೆಕ್ಟರ್ ಆಗಿ ಸ್ಟಾರ್ ಹಾಕ್ಕೊಂಡು ಭುಜದ ಮೇಲೆ ನಿಂತ್ಕೊಳ್ಳೋದೇ ಒಂದು ಗೊತ್ತಲ್ವ. ಆ ಕನಸು ತುಂಬ ಜನ ಯುವಕರು ಕಾಣ್ತಾ ಇದ್ದಾರೆ. ನೋಟಿಫಿಕೇಷನ್ ಇಲ್ಲದೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಬೋರ್ಡು. ನಮ್ಮ ದುರ್ಗೇಶ್ ಬ್ರೋ ಎಲ್ಲಿದ್ದಾರೆ, ಕಾಣಿಸ್ತಾ ಇಲ್ಲ. ರುದಿರದಾರ ಗಾಯ್ಸ್, ಲಿಟ್ರಲಿ ಅವ್ರು ಏನು ಮಾತಾಡ್ತಾವ್ರು ಕೇಳಿಸ್ತಾ ಇಲ್ಲ ಗಾಯ್ಸ್. ಆಡಿಟೋರಿಯಮ್ ಎಷ್ಟು ಸಖತ್ತಾಗೈತೆ ನೋಡಿ. ಇವ್ರದ್ದೇನಾದ್ರು ಫಂಕ್ಷನ್ ಮಾಡ್ರೆ ಅಷ್ಟು ಜನರು ಈ ಒಂದೇ ಆಡಿಟೋರಿಯಮ್ಲಿ ತುಂಬಿ ಫಂಕ್ಷನ್ ಏನಾದರೂ ಮಾಡಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡ್ತಾಯಿದ್ರು ಗಾಯ್ಸ್. ಇದೇ ಗ್ರೌಂಡಲ್ಲಿ ನಾನು CRDR ಎಕ್ಸಾಮ್ ಕ್ವಾಲಿಫೈ ಆಗದೆ ಫಿಸಿಕಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ಅಯ್ಯೋ, ಒಂದು ಶಾರ್ಟ್ ಮಿಸ್ ಆಯಿತು ಗಾಯ್ಸ್. ಎಲ್ಲ ಕಾಲೇಜ್ ಬಿಡಿದ್ರು. ಸೊ ಪರ್ಮಿಷನ್ ತಗೊಳ್ತಾರೆ. ಸೊ ಎಲ್ಲ ಡಿಸ್ಪ್ಯಾಚ್ ಆಗ್ತಾರೆ. ನೋಡಿ ಎಲ್ಲ ಎಕ್ಸಿಟ್ ಆಗ್ತಾರೆ. ಅವರು ಫಸ್ಟು ಮೇಯ್ನ್ ಇರೋರು, ಆಮೇಲೆ ಇವರೆಲ್ಲ ಒಟ್ಟಿಗೆ ಈಗ ಹೊರಗಡೆ ಹೋಗ್ತಾರೆ. ಸೊ ಅಲ್ಟಿಯಾಗಿ ಕಾಣುತ್ತೆ ನೋಡಿ. ಈಗ 5-5 ಜನ ಹೋಗುವಂಥದ್ದು. ಎಲ್ಲ ಹೋಗ್ತಾರೆ, ಆ ಥರ ಬರ್ತಾ ಇರ್ತಾರೆ. ಈ ಕಡೆ 3 ಜನ ಹೋಗ್ತಾರೆ ಗೈಸ್, ಆ ಕಡೆಯಿಂದ 3 ಜನನಾ. ಓಕೆ, CM ಮುಂದೆ ಹೋದರು.
ಈಗ ಆ ಕಡೆ 3 ಜನ ಹೋಗ್ತಾರೆ, ಈ ಕಡೆ 3 ಜನ ಬರ್ತಾರೆ. ಹಂಗೆ ಡಿವೈಡ್ ಆಗಿ ಹೋಗುವಂಥದ್ದು. ಅಲ್ಲಿಂದ ಒಟ್ಟಿಗೆ ಬಂದಿದ್ದು ಇಲ್ಲಿ 3 ಜನ ಆ ಕಡೆ 3 ಜನ ಈ ಕಡೆ ಹಿಂಗೆ ಹೋಗೋದು. ಎಕ್ಸಿಟ್ ಯಾವ ಕಡೆ ಅವ್ರಿಗೆ? ಎಕ್ಸಿಟ್ ಕಡೆ ಹೋಗೋಣ ಬನ್ನಿ ಗಾಯ್ಸ್, ನಿಮಗೆ ಎಕ್ಸಿಟ್ ಕಡೆ ತೋರಿಸ್ಕೊಡ್ತೀನಿ. ಇಲ್ಲಿಂದ ಎಲ್ಲ ಹಿಂಗೆ ಬರ್ತಾರೆ ಆ ಕಡೆಗೆ. ಸೊ ಗಾಯ್ಸ್ ಫಸ್ಟ್ ಪೆರೇಡ್ ಆಗಿರ್ತೀವಿ. ಅವ್ರದ್ದು ಆಗಿದೆ. ಎಷ್ಟು ಬೇವ್ತು ಬಿಟ್ಟಿದ್ದಾರೆ ನೋಡಿ ಗಾಯ್ಸ್, ಆವಾಗಲಿಂದ ನಿಂತು ಸೊ ಅವ್ರ ಬೆಟಾಲಿಯನ್ ಅವರೆಲ್ಲ ಬಂದು ಸೇರ್ಕೊಳ್ಳೋವರೆಗೂ ದೇ ಆರ್ ವೈಟಿಂಗ್. ಅವ್ರದ್ದು ಇಂಡಿವಿಜುವಲ್ ಆಗಿ ಅದು ಬಿಟ್ಟಿರ್ತಾರೆ. ದುರ್ಗೇಶ್ ಕಾಕ ಇನ್ನೂ ಬರಲಿಲ್ಲ. ಸೊ ಮೂವರ್ದು ಲೈನ್ ಮಾಡಿ ಕಳಿಸ್ತಾರೆ. ಎಲ್ಲರೂ ಶೇವ್ ಮಾಡಲೇಬೇಕು ಗೈಸ್, ಕಂಪಲ್ಸರಿ ಅದು ಶೇವ್ ಅಂತೂ. ಯಾವಾಗಲೂ ದಿನ ಶೇವ್ ಮಾಡ್ತಾನೆ ಇರಬೇಕು, ಒಂದು ಸ್ವಲ್ಪನೂ ಕೂದಲು ಸಿಗಬಾರ್ದು. ನಮ್ಮ ದುರ್ಗೇಶ್ ಕಾಕ ಇಲ್ಲೇ ಕಾಣ್ತದೆ. ಸ್ಟ್ರಿಕ್ಟೆಡ್ ಕಡಕ್ ಆಫೀಸರ್ ಆಗೋ ಲೆಕ್ಚರ್ ಎಲ್ಲ ಕಾಣ್ತಾ ಇದೆ. ಅಲ್ಲೇ ನೋಡ್ಬೋದು ಗೈಸ್, 3rd ಲೈನಲ್ಲಿ 2nd ಒನ್ ನಿಂತಿದ್ದಾರಲ್ಲ ಅವರೇ ನಮ್ಮ ದುರ್ಗೇಶ್ ಬ್ರೋ ಅಂತ. ಸೊ ಅವ್ರದ್ದು ಆಯ್ಕೆ ಆಗಿದ್ದಾಗ ಅದನ್ನೇ ತೋರಿಸಿದ್ದೆ ನಿಮ್ಗೆಲ್ಲರಿಗೂ. ಸೊ ಅವ್ರು ನೋಡಬೇಕು ಅಂತಲೇ ಬಂದಿದ್ದು. ಇವಾಗ ಔಟ್ಪುಟ್ ಆಗ್ತಾರೆ ಅಂತ ಅವರಿಗೆ ಕೆರೆಟ್ ಕಾಣ್ತಿದ್ದು. ನಿಂತು ಹೆವಿ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಸಕ್ಕತ್ತಲ್ಲ. ಎಲ್ಲ ಒಯ್ತಾ ಇದ್ರು ಒಳ್ಳೆ, ಆ ಒಂದು ಫೀಲೇ ಸಕ್ಕತ್ ಗುರು. ಬನ್ನಿ ಹೋಗೋಣ. ಸೊ ಗಾಯ್ಸ್ ಅಲ್ಲಿ ಎಲ್ಲರಿಗೂ ಫೋಟೋ ಶೂಟ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋಗಿ ಎಲ್ಲ ಫೋಟೋ ಕೂತ್ಕೊಂಡು CM ಅವ್ರ ಜೊತೆ ಕೂತ್ಕೊಂಡು ಒಂದು ಫೋಟೋ ತೆಗಿಸ್ತಾರೆ. ನೋಡ್ಕೊಳ್ಳಿ, ಈಗ ಅಲ್ಲಿಂದ ಎಲ್ಲ ಮಾರ್ಚ್ ಪಾಸ್ಟ್ ಮಾಡಿ ಬಂದರೆ ಇಲ್ಲಿಂದ ರನ್ ಮಾಡ್ತಾ ಇದ್ದಾರೆ. ಸ್ಟ್ಯಾಮಿನಾ ಒಂದು ಗ್ರೂಪ್ ಫೋಟೋಗೋಸ್ಕರ ಈಗ ಎಲ್ಲ ತೆಗಿತಾರೆ. ಇನ್ನೊಂದು ಹೆಸರೇ ಕರ್ನಾಟಕ ಪೊಲೀಸ್ ಅಂತ. ಸೊ ಎಷ್ಟು ಜನ ಇದ್ದಾರೆ ಗಾಯ್ಸ್, ಔಟ್ಪುಟ್ ಎಲ್ಲ ಬಂದಿದ್ದಾರೆ. ಹಿಂದ್ಗಡೆ ಎಲ್ಲ ಗೊತ್ತಾ, ಇದನ್ನು ಬ್ರಿಟಿಷರ ಕಾಲದಲ್ಲಿ ಇದ್ದಾಗಿಂದನೂ ನಡೆಸ್ಕೊ ಬರ್ತಾವ್ರೆ. ಅದನ್ನು ನಾವಿನ್ನ ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇದ್ದೀವಿ. ಸಾರಿ ಜಹಾನ್ ಸೆ ಅಚ್ಚಾ. ಇವ್ರು ಯಾರಿರ್ಬೋದು? ಇವರು IPS ಆಫೀಸರ್ ಇರ್ತಾರೆ. ಸೊ CM ಬಂದ್ರ ಎಷ್ಟು ಕಾರಲ್ಲಿ ಬರ್ತಾರೆ. ಸೊ ಗಾಯ್ಸ್ ಮಾನ್ಯ ಸಿದ್ದರಾಮಯ್ಯ ಅವರು ಇಲ್ಲಿ ಬರ್ತಾ ಇದ್ದಾರೆ ನೋಡ್ಬೋದು, ಫೋಟೋಶೂಟ್ಗೋಸ್ಕರ ಕಾರಲ್ಲೇ ಕರ್ಕೊ ಬರ್ತಾ ಇದ್ದಾರೆ. ಟಾಟಾ ಬೇರೆ ಮಾಡ್ತಾ ಇದ್ದಾರೆ ನಮಗೆ ಅಂತ ನೋಡ್ಬೋದು. ಇಲ್ಲಿ ಟಾಟಾ ಮಾಡಿ ಗಾಯ್ಸ್ ಸಿದ್ದರಾಮಯ್ಯ ಅವರು. ಇದೆ ಎಸ್ಕಾರ್ಟ್ ವೆಹಿಕಲ್ಸ್, ಬಾಡಿಗಾರ್ಡ್ಸ್. ಗೈಸ್ ಎಕ್ಸಾಕ್ಟ್ಲಿ 10 ಗಂಟೆ ಆಗ್ತಾ ಇದೆ ಟೈಮು. ಫೋಟೋಶೂಟ್ ಆಗಿದೆ. ಗಿಫ್ಟ್ ಏನು ತರಲಿಲ್ಲಲ್ಲ ಗೈಸ್, ಅದಕ್ಕೆ ಫ್ಲವರ್ ಇಲ್ಲಿದ್ದಲ್ಲೇ ಒಂದು ಗಿಫ್ಟ್ ಥರ ರೆಡಿ ಮಾಡಿದೆ ನೋಡಿ ಗಾಯ್ಸ್. ಅವ್ರ ಪೇರೆಂಟ್ಸ್ನ, ಅವ್ರ ರಿಲೇಟಿವ್ನೆಲ್ಲ ಮೀಟ್ ಮಾಡೋದಕ್ಕೆ ಎಲ್ಲ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ ನೋಡ್ಬೋದು ಅವ್ರ ಮುಖದಲ್ಲಿ. ಆ ಖುಷಿ ನೋಡಿ ಎಷ್ಟು ಎಲ್ಲರದ್ದು, ಎಲ್ಲರೂ ಬರ್ತಾ ಇರ್ಬೋದು. ಅವ್ರ ಖುಷಿ ನೋಡಿ ಅವ್ರ ಮುಖದಲ್ಲಿ. ಈಗೆಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ಮೀಟ್ ಮಾಡೋದಕ್ಕೆ ದಿಸ್ ಇಸ್ ದ ಅಚೀವ್ಮೆಂಟ್ ಅಂತ ಅಲ್ವಾ. ಎಲ್ಲ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ದ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಎಲ್ಲರಿಗೂ. ಔಟ್ಪುಟ್ ಆಗಿದ್ದಾರಲ್ವಾ, ಖುಷಿನೇ ಸೂಪರ್ ಗುರು. ಹೇಳಿರಿ ಇಷ್ಟೊತ್ತರ್ಗೂ ಅವರು ಅಷ್ಟೊತ್ತಿಂದ ಕಾಯ್ಕೊಂಡಿರಲ್ಲ ಗಾಯ್ಸ್. ನೋಡಿ ಎಲ್ಲರ ಮುಖದಲ್ಲೂ ಯಾವ ಥರ ಎಕ್ಸ್ಪ್ರೆಷನ್. ಅವ್ರ ಕಡೆಯವ್ರು ಇಲ್ಲಿ, ಅವ್ರ ರಿಲೇಟಿವ್ ಇಲ್ಲಿ ಅಂತ ನೋಡ್ತಾ ಇದ್ದಾರಲ್ಲ.
ಸೊ ಇಲ್ಲಿ 320 ಜನವರೆಗೆ ಇಲ್ಲಿ ಟ್ರೈನಿಂಗ್ ಇದೆ ಅಂತ ಗಾಯ್ಸ್. ಕಲಬುರಗಿಯಲ್ಲಿ 215 ಸಮಥಿಂಗ್ ಏನೋ ಅಲ್ಲಿ ಟ್ರೈನಿಂಗ್ ಇದೆ. ಈಗ ಸೆಲೆಕ್ಟ್ ಆಗಿರೋಂಥ 402 ಕೂಡ ಕಲಬುರಗಿ ಹಾಕಿದಾರಂತೆ. ಇಲ್ಲಿ ಯಾರೂ ಇಲ್ಲ. ಎಲ್ಲೇ ನಮ್ಮ ದುರ್ಗೇಶ್ ಬ್ರೋ ಕಾಣ್ತಾ ಇಲ್ಲ. ಓ ಗಾಯ್ಸ್, ಇದೆ ದುರ್ಗೇಶ್ವರ್ ಫ್ಯಾಮಿಲಿ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು. ಇವರೇನು ಪೇರೆಂಟ್ಸು ನಿರ್ಗಮನ ಪಥ ಸಂಚಲನ ಗಾಯ್ಸ್. ಫೋಟೋ ಎಕ್ಸ್ಪ್ರೆಷನ್ ಗಾಯ್ಸ್, ಇವ್ರ ಫ್ಯಾಮಿಲಿ. ಅಪ್ಪ ಅಮ್ಮನಿಗೆ ಅದಕ್ಕಿಂತ ಖುಷಿ ಇನ್ನೇನಿರುತ್ತಲ್ವ ಗಾಯ್ಸ್, ಈ ಥರ ಫ್ಯಾಮಿಲಿ ಜೊತೆ ಇದ್ದು ಸಖತ್ತಿರುವಂಥದ್ದು. ಅವ್ರ ಅಪ್ಪನಿಗೆ ಹಾಕುವಂಥದ್ದು ಹ್ಯಾಟ್. ಅಪ್ಪ ಅಮ್ಮನಿಗೆ ಇದೆ ತಾನೇ ಗಾಯ್ಸ್ ಖುಷಿ ಕೊಡುವಂಥ ವಿಷಯ. ಮುಖದಲ್ಲಿ ಖುಷಿ ನೋಡಿ ಗಾಯ್ಸ್. ಹಾಂ, ತಾಯಿ ಪ್ರೀತಿನೇ ಹಂಗೆ ಅಲ್ಲ, ಮಕ್ಕಳೇನಾರು ಸಾಧನೆ ಮಾಡಬೇಕು ಅಂತ. ಸೊ ಅವರು ಓದದೇ ಇದ್ದರೂ ಮಕ್ಕಳನ್ನ ಓದಿಸಿ ಒಂದು ಒಳ್ಳೆ ಪೊಸಿಷನ್ಗೆ ತರಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಅದು ಸಾಕಾರ ಆದಾಗ ಎಷ್ಟು ಖುಷಿ ಸಿಗುತ್ತಲ್ಲ. ಇಲ್ಲೆಲ್ಲ ಎಷ್ಟು ಫ್ಯಾಮಿಲೀಸ್ ಇದೆ. ಒಬ್ಬೊಬ್ಬ ಪೊಲೀಸಿಂದ 1-2 ಫ್ಯಾಮಿಲೀಸ್ ಇನ್ ಲೈಫ್ ಲಾಂಗ್ ಅವ್ರನ್ನ ಸಾಕ್ತಾ ಇರ್ತಾರೆ. ಸೊ ಅವ್ರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಇದೊಂದು ಒಳ್ಳೆ ವಿಚಾರ ಅಲ್ವಾ ಗೈಸ್. ಫ್ಯಾಮಿಲಿ ಫೋಟೋಸ್ ಡೈಲಿ ಇದೆಲ್ಲ ಇರ್ತಿತ್ತು ಅಂತ ಗಾಯ್ಸ್. ಇದೆ ಅವ್ರಿಗೆ ನಡೆಸ್ತಿದ್ದಂಥ ಟೆಸ್ಟ್ಗಳು ಇಲ್ಲಿಂದ ಹೋಗಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಂ, ನಾವು ಬಂದಾಗ ಆವಾಗ ತಾನೇ ರೆಡಿಯಾಗಿ ಮಾಡಿದರು. ಆ ಹುಡುಗನೇ ತಿಳಿತಾ ಇದ್ದಂಗೆ ನೋಡಲ್ಲಿ. ಆ ಹುಡುಗ ಡೈಲಿ ಇದು ಇರ್ತಿತ್ತು. ಹಾಂ, ಎವ್ರಿ ಡೇ ಗಾಯ್ಸ್. 8 ಡಿಚ್ ಐತೆ. ಹಾಂ, ಇಲ್ಲೂ ಕಾಲಕ್ಕೆ ಆ ಕಡೆ ಜಂಪ್ ಹೊಡಿಬೇಕಾ? ಒಂದು ಕಾಲಕ್ಕೆ ಜಂಪ್ ಅಯ್ಯಪ್ಪ ಅಲ್ವಾ? ಬ್ಯಾಗ್ ಇದೆ. ಅಯ್ಯಪ್ಪ ಒಂದ್ಸರಿ ಜಂಪ್ ಆಗಿ ಹತ್ಬೇಕಿತ್ತ ಅಂತ ಗಾಯ್ಸ್. ಇದು ಈ ಗೋಡೆ ಹತ್ಬೇಕಿತ್ತ. ಇವರು ಹೆಂಗೆ ಹಂಗಿರಕ್ಕಾಗಲ್ಲ. ಒಂದು ಕೈ ಹೋದ್ಗಟ್ಟೆ ಮೆಲ್ಗ ಕೈ ಸ್ಟೆಪ್ ಬೈ ಸ್ಟೆಪ್ ಇಳಿಯೋ. ಹಗ್ಗ ಇಟ್ಕೊಂಡು ಇಷ್ಟುದ್ದ ದೂರ ಬರ್ಬೇಕು ಅನ್ಸುತ್ತಲ್ಲ. ಮತ್ತೆ ಇಟ್ಕೊಂಡು ಹೋಗ್ಬೇಕು. ಕ್ಯಾಟ್ ಕ್ರಾಲಿಂಗ್ ಹಾಲಲ್ಲಿ ವಾಲಿಬಾಲ್ ಆಡ್ತಾ ಇದ್ರೆ ನೋಡ್ಕೊಂಡು ಹೋಗ್ರಿ ಅವ್ರ ಪಾಪ. ಇದು ಚೆನ್ನಾಗಿದೆ ಅಲ್ಲ. ಹಾಂ, ಮಲ್ಕೊಂಡು ಹೌದಾ? ಇದು ಆ ಕಡೆಯಿಂದ ಹತ್ತಿ ಕಡೆ ಇಳಿಬೇಕಾ? ಸ್ಪೈಡರ್ ವೆಬ್ಬು ಎಲ್ಲ ಚಡ್ಡಿ ಹಾಕೋ ಏರ್ತಾ ಇದ್ರಿ. ಪರವಾಗಿಲ್ಲ, ಇದು ಈಸಿ. ಈ ಗ್ರೌಂಡ್ ಚೆನ್ನಾಗಿದೆ. ನಿಮಗೆ ರನ್ನಿಂಗ್ ಡೈಲಿ ಓಡಿಸೋರು ಅನ್ಸುತ್ತೆ. ಒಬ್ಬ ಚೆನ್ನಾಗಿದೆ ಅದು. ಗಳಲ್ಲೆಲ್ಲ ಇದನ್ನೇ ತಾನೇ ತೋರಿಸ್ತಿದ್ದು ಪುನೀತ್ ರಾಜ್ಕುಮಾರ್. ಹಾಂ, ಪುನೀತ್ ರಾಜ್ಕುಮಾರ್ ಅಲ್ಲಿ ಕೆಳಗಡೆ ಹೋಗ್ತಾರೆ. ಬಟ್ ಪರವಾಗಿಲ್ಲ ಇದು. ಹಾಂ, ಗಜ ನಮ್ಮ ಮೂವಿಲಿ, ವಂಶಿ ಮೂವಿಲಿ ಪೊಲೀಸಿಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ಹೋಗ್ತಾನೆ. ಏನದು ಬರ್ಮಾ ಬ್ರಿಡ್ಜಾ? ಈ ಕಡೆ ನಡ್ಕೊ ಹೋಗೋದು ಅವನು. ಹತ್ಲಾ? ನಾವಾಗ್ಲಾ?
ಅದ್ರ ಮ್ಯಾಗ ಕಾಲಿಟ್ರ ಅದು ಗಟ್ಟಿರೋ ಅದು ಇದಿರಲ್ಲ ಟೈಟ್ ಇರಲ್ಲ ಅದು ಅಲ್ಲಾಡುತ್ತೆ ನೀನು ಕಾಲಿಟ್ರ ನೋಡಿ ಹೆಂಗೆ ಮಾಡ್ತೀವಿ ಆಗತ್ತೆ ಅಂದ್ರೆ ಮಾಡಿ ಹಿಡಿದ್ಬಿಡು ಅದು ನೋಡಕ್ಕೆ ಹಂಗೆ ಕಾಣುತ್ತೆ ಅದು ಅದ್ಕೊಂದು ಅದು ಒಂದು ಕಲ್ಲು ಹೋಗಿರೋದು ಹೆಂಗೆ ಅಲ್ಲಾಡುತ್ತೆ ನೋಡೋದು ಗ್ರಿಪ್ ಇಲ್ಲ ಅಂತ ಗ್ರಿಪ್ ಇರಲ್ಲ ಮತ್ತೆ ನಿಮ್ಗೆ ಎಲ್ಲ ಗ್ರಿಪ್ ಕೊಟ್ಬಿಡ್ತಾರನ ಸೆಂಟ್ರ್ ದಾರದಾಗ ಕಾಲಿಡ್ಬೇಕು ಅದು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗ್ತದೆ ನೀನು ಕಾಲಿಟ್ರೆ ಇದು ಬ್ಯಾಲೆನ್ಸಿಂಗ್ ಬ್ರಿಡ್ಜು ಗೈಸ್ ಸ್ಟ್ರೈಟಾಗಿ ನಡೀತಾರ ಅಂತ ಒಂದು ಚೆಕಪ್ ಇದು ಅಷ್ಟೆ. ನಾನು ಬ್ಯಾಲೆನ್ಸಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿದೆ. ಟಯರ್ಡ್ ಆಗ್ಬಿಡ್ತಾರೆ. ವರ್ಟಿಕಲ್ ರೋಪ್ ಹಿಡಿಬೇಕಿತ್ತು. ಹತ್ತಾ ಇದು ಜಂಪ್ ರೀಚ್. ಹಾಂ ಓಕೆ 51ಕ್ಕೆ ಟಚ್ ಮಾಡಿದೆ. ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪು ಮುಚ್ಚೋಗಿದೆ. ಇದೇನಕ್ಕೆ? ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ಎಷ್ಟೋ ಜನ ಫ್ಯಾಮಿಲಿಗಳೆಸ್ ಎಲ್ಲ ಇನ್ನೂ ಫೋಟೋ ತಗೊಳ್ಳೋದು ಇದ್ದಾರೆ. ಸೊ ಆ ಮೆಮೊರೀಸೇ ಸೂಪರ್ ಅಲ್ವಾ, ಇನ್ನೇನು ಇರೋಕ್ಕಾಗಲ್ಲ. ಇಷ್ಟೇ ಮೆಮೊರೀಸ್ ಅಂದ್ರೇ ಅಲ್ಟಿಮೇಟ್ ಮೆಮೊರಿ. ದಿಸ್ ಇಸ್ ದ KPA ಕರ್ನಾಟಕ ಪೊಲೀಸ್ ಅಕಾಡೆಮಿ. ಎಂಟ್ರೆನ್ಸ್ ತೋರಿಸ್ಕೊಡ್ತೀನಿ ಬನ್ನಿ, ಎಂಟ್ರೆನ್ಸ್ ಹೆಂಗಿರುತ್ತೆ ಅಂತ. ಗಾಯ್ಸ್ ಇದೆ ಪೊಲೀಸ್ ಅಕಾಡೆಮಿ. ಸುಮಾರು ಜನ ಗನ್ ತಗೊಬರ್ತಾ ಇದ್ದಾರೆ, ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ದುರ್ಗೇಶ್ ಅವರು ಗನ್ ತಗೊಬರ್ತಾ ಇದ್ದಾರೆ ನೋಡಿ, ಅವ್ರು ಕೊಟ್ಟಿರುವಂಥದ್ದು. ಇಲ್ಲ ಫೋಟೋ ಶೂಟ್ ಆಗಿದ್ದು. ಯೂಶುವಲ್ ಆಗಿ ಅವರು ಕೊಟ್ಟಿರ್ತಾರಲ್ಲ ಗನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರುತ್ತೆ, ಅದು ಅವ್ರಿಗೆ ಸೇರಿದ್ದಂಥದ್ದು. ಒಂಥರ ಜವಾಬ್ದಾರಿ ಹಂಗೆ ನೋಡಿ. ಇಲ್ಲಿ ನಮ್ಮ ಹೀರೋ ಅಲ್ಲಿ ರೋಡ್ ಕ್ರಾಸ್ ಮಾಡ್ಕೆ ಈ ಕಡೆ ಬರ್ತಾ ಇದ್ದಾರೆ. ಈ ಮೆಮೊರೀಸೇ ಸೂಪರ್ ಅಲ್ವಾ ಗೈಸ್ ಎಲ್ಲ ಹಾಸ್ಟೆಲ್ಗೆ ಹೊಡ್ತಾ ಇದ್ದಾರೆ. ಈ ಕಡೆ ಹಾಸ್ಟೆಲ್ ಬರೋದು. KPA ಒಂದು ರೌಂಡ್ ಆಯ್ತಲ್ಲ, ನಿಮ್ಗೆ ತೋರಿಸಿದ್ದೀನಿ ಹೆಂಗಿದೆ ಅಂತ. ಅದ್ರದ್ದು ಸಖತ್ತಿರುತ್ತೆ ಗೈತೆ ಎಕ್ಸ್ಪೀರಿಯನ್ಸ್ ಇದು ಮಾತ್ರ ಅಲ್ವಾ. ನಮ್ಮ ದುರ್ಗೇಶ್ ಬ್ರೋ ಇದ್ದಾರೆ. ಸೊ ಅವ್ರನ್ನ ಒಂದು ಇಂಟರ್ವ್ಯೂ ತಗೊಳ್ಳೋಣ. ನಾನು ಎಷ್ಟು ಈಗ ಔಟ್ಪುಟ್ ಆಗಿದ್ದಾರಲ್ಲ ನೆಕ್ಸ್ಟು. ಸೊ ಗಾಯ್ಸ್ ಇದೆ ಇವರು ಇದ್ದಂಥದ್ದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಶಸ್ತ್ರಾಗಾರ. 300 ಜನರದ್ದು ಕೊಡೋವರೆಗೆ ಎಷ್ಟೊತ್ತಾಗುತ್ತೆ ನೀವು ನೋಡ್ತಾ ಇರ್ಬೋದು. ಇದೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಭೋಜನಾಲಯ, ಅಂದ್ರೆ ಮೆಸ್ಸಿಯವ್ರಿಗೆ ಊಟ ತಿಂಡಿ ಎಲ್ಲ ಇಲ್ಲೇ ಆಗ್ತಾ ಇದ್ದಿದ್ದು ಅಂಥದ್ದು. ಇಲ್ಲಿ ವೆಪನ್ಸ್, ಓಹೋ ಇಲ್ಲಿ ನೋಡಿ ಫೈರ್ ರೇಂಜಿಂಗ್ ಯಾವ ಥರ ಇದೆ ಅದು ಡಯಾಗ್ರಾಮ್ ಇದೆ. ಸೊ ಅದು ಕೊಟ್ಬಿಟ್ಟು ಬರ್ತಾರೆ. ಎಕ್ಸ್ಪೀರಿಯನ್ಸ್ ಗಾಯ್ಸ್. ಔಟ್ಪುಟ್ ಆಗೋ ಪೆರೇಡ್ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು ನಾನು. ಅವ್ನು ನೆಕ್ಸ್ಟ್ ಟೈಮ್ ನಮ್ಮ ಎಫರ್ಟ್ ಹಾಕಿದ್ರೆ ಪೆರೇಡೆಲ್ಲ ಇರೋಂಗೆ ನೆಕ್ಸ್ಟ್ ಟೈಮ್ ಬರೋಣ ಅಲ್ಲ. ಅದೆಲ್ಲ ನೋಡಿದ್ರಲ್ಲ ಅವಾಗಲೇ ಟ್ರೈನಿಂಗ್ ಸಕ್ಕತ್ತಿತ್ತಲ್ಲ. ಬಂದಿರುವಂಥ ಅವ್ರ ಪೇರೆಂಟ್ಸ್ ಯಾರಿದ್ದಾರೆ ಎಲ್ಲರಿಗೂ ಕೂಡ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಇನ್ನೂ ನೋಡಿ ಅವರೆಲ್ಲ ಅವ್ರದ್ದು ಏನಿದೆ ವೆಪನ್ಸ್ ಕೊಟ್ಟಿದ್ದಾರೆ, ಅದನ್ನು ಆರ್ಮ್ಸ್ ವಾಪಸ್ ಕೊಡೋದಿರುತ್ತೆ ಅವರು ಟಿಫಿನ್. ಗೈಸ್ ಅವ್ರು ಆರ್ಮ್ಸ್ ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ನೋಡಿ ಇಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ. ಗೈಸ್ ಎಷ್ಟು ಪೀಸ್ಫುಲ್ ಆಗೈತೆ ಅಲ್ವಾ, ಚೆನ್ನಾಗಿ ಕೇಳಿಸ್ತಾ ಇದೆಯಾ ಕ್ಲಿಯರ್ಲಿ. ಗೈಸ್ ಒಂದ್ಸರಿ ಈ ಥರ ಆಫೀಸರ್ಸ್ ಆದರೆ ಗೌರ್ಮೆಂಟ್ ಜಾಬಲ್ಲಿ ಲೈಫ್ ಸೆಟ್ಟು ಗೈಸ್, ಅವ್ರ ಫ್ಯಾಮಿಲಿ ಎಲ್ಲ ಸೆಟ್ಟು. ಅದಕ್ಕೋಸ್ಕರ ಎಷ್ಟೋ ಜನ ಇನ್ನೂ ಓದ್ತಾ ಇದೀವಿ. ಸೊ ಇದಕ್ಕೆ ರಿಕ್ರೂಟ್ಮೆಂಟ್ ಇರುತ್ತೆ ಗೈಸ್. ಹೈಟ್ ಇರಬೇಕು, ಚೆಸ್ಟ್ ಅಷ್ಟೇ ಇರಬೇಕು, ರನ್ನಿಂಗ್ ಇರಬೇಕು, ಫಿಸಿಕಲ್ ಇರಬೇಕು, ಅದಾದಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಇದು SI ಮಾನದಂಡಗಳು. ಈ ಬಿಲ್ಡಿಂಗ್ ಎಷ್ಟು ಸಗದಾಗಿ ಕಾಣ್ತಾ ಇದೆ, ಪೊಲೀಸ್ ಅಕಾಡೆಮಿ. ಸೊ ಸಗದಾಗಿ ಕಾಣ್ತಾ ಇದೆ ಅಲ್ಲ. ಹಾಂ ಜೊತೆಯಲ್ಲಿ ನಿಂತ್ಕೊಳ್ಳಿ.